हेलो गाइस, गुड मॉर्निंग, वेलकम टू कन्नड़ व्लॉग्स। आइए देखते हैं, मजा आएगा। ಚಳಿ ಏನು ಅನ್ನಿಸ್ತಿಲ್ಲ. ಸೊ ಟಿಫನ್ ಟೈಮ್ ಆಗಿದೆ, ಟಿಫನ್ ಮಾಡೋಕೆ ಹೋಗ್ತಿದ್ದೀನಿ. ಟಿಫನ್ ಏನಿದೆ ನೋಡೋಣ ಬನ್ನಿಗೆ. ಆಲ್ಮೋಸ್ಟ್ ರೈಸ್ ಇರ್ಬೋದು ಅಂದ್ಕೊಂಡಿನಿ. ನೋಡೋಣ ರೈಸ್ ಇರುತ್ತಾ ಇಲ್ಲ ಬೇರೆದೇನಾದರೂ ಮಾಡಿರ್ತಾರದು. ಓಕೆ, ಇವಾಗ ಪಿಜ್ಜಾ ಟಿಫಿನ್ ಮಾಡಿದ್ದಾಯಿತು. ಅವನು ನಮ್ಮ ಪಿ ಜಿನೇ, ಬಟ್ 1 ವರ್ಷ ಜೂನಿಯರು. ಏನೋ ಬೆಂಗಳೂರಿಗೆ ಹೋಗಂತಿದ್ದಾನೆ, ಏನಂತ ಗೊತ್ತಿಲ್ಲ. ಅಚ್ಚಾ, ನೋಡೋಣ ಏನಂತ ತೋರಿಸ್ತೀನಿ ಮುಂದೆ ವಿಡಿಯೋದ. ಏನಿಲ್ಲ, ಟೀ ಕೂಡ ಮದುವೆ ಮಾಡಿದ್ವಿ. ಓಕೆ, ಲೆಮನ್ ಟೀ ಬಂತು. ಓಕೆ, ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹೋಗಿ ಲೆಮನ್ ಟೀ ಕುಡ್ಕೊಂಬಂದಿದ್ದಾಯ್ತು. ಇವಾಗ ಪ್ಲೇಸ್ಮೆಂಟಿಗೆ ಏನಾದರೂ ಸ್ವಲ್ಪ ಓದ್ಕೊಳ್ಳೋಣ. ಓಕೆ, ನಿನ್ನೆ ರಿಲಯನ್ಸಿಗೆ ಹೋಗಿದ್ದೆ, ಅಲ್ಲಿ ಕೇಕ್ ತಂದೆ. ಬಟ್ ಈ ಕೇಕ್ ಸ್ವಲ್ಪ ಹುಳಿ ಬಂದುಬಿಟ್ಟಿದೆ. ಸೊ ಈವ್ನಿಂಗ್ ಯಾವುದಾದ್ರೂ ನಾಯಿಗಳು ಬೆಕ್ಕು ಸಿಕ್ಕರೆ ಹಾಕೋಣ. ಅಷ್ಟವರೆಗೂ ಇಲ್ಲರಲಿ 2 ಬಾಕ್ಸ್ ತಂದಿದ್ದೆ. ಸೊ ಈವ್ನಿಂಗ್ ಯಾವುದಾದ್ರೂ ಪ್ರಾಣಿಗಳು ಸಿಕ್ಕರೆ ಹಾಕಿದರೆ ಚೆನ್ನಾಗಿರುತ್ತೆ. ಅಷ್ಟೇನು ಉಳಿ ಬಂದಿಲ್ಲ, ಯಾರಿಗೆ ಹಾಕ್ಲಾರ್ದಷ್ಟು ಸ್ವಲ್ಪ. ಸರಿ, ಪ್ಲೇಸ್ಮೆಂಟಿಗೆ ಯಾವುದಾದ್ರೂ ಓದ್ಕೊಳ್ಳೋಣ ಬನ್ನಿ. ಓಕೆ ಗೈಸ್, ಆಲ್ಮೋಸ್ಟ್ 2 hours ಆಯಿತು, ಏನೂ ಇಲ್ಲ. ಸೊ ಇವಾಗ ಹೆಂಗಿದ್ರು ಯೂಟ್ಯೂಬ್ ಮಾಡ್ತಿದ್ದೀನಿ, ವ್ಲಾಗ್ಸ್ ಮಾಡ್ತಿದ್ದೀನಲ್ಲ, ಅದಕ್ಕೋಸ್ಕರ ಕೆಲವೊಂದು ಮೀಮ್ಸು, ಮ್ಯೂಸಿಕ್ಸು ಮತ್ತು ಏನಾದರೂ ಎಡಿಟಿಂಗ್ ಮಾಡೋದೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋಣ ಬನ್ನಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್, ಮೀಮ್ಸ್ ಡೌನ್ಲೋಡ್ ಮಾಡೋಣ ಮತ್ತು ಮ್ಯೂಸಿಕ್ಸ್ ಅವೆಲ್ಲ ಡೌನ್ಲೋಡ್ ಮಾಡೋಣ. ಮುಂದೆ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಅಚ್ಚಾ, ಸೊ ಡೌನ್ಲೋಡ್ ಮಾಡಿ ನೆಕ್ಸ್ಟ್ ಟೈಮಿಂದ ನಾನು ವೀಡಿಯೋದಲ್ಲಿ ಹಾಕ್ತೀನಿ. ನೋಡ್ತೀನಿ ಯಾವುದಾದ್ರು ಚೆನ್ನಾಗಿದ್ರೆ ಎಲ್ಲ ಹಾಕ್ಕೊಂಡು. ಕಾಪ್ರೇಟ್ ನಿನ್ನೆ ವಿಡಿಯೋಕ್ಕೆ ಕಾಪ್ರೇಟ್ ಬಂದಿತ್ತು. ಇವಾಗ ಯೂಸ್ಡ್ ಅವರ್ ಮ್ಯೂಸಿಕ್ ಅಂತ. ಸೊ ತಿಳ್ಕೊಳ್ಳೋಣ ಹೊಸ್ದಾಗಿ ಏನೇನಿದೆ ಏನೇನಿಲ್ಲ ಅಂತ. ನಾನು ಮಾಡ್ತಿರೋದು ಫಸ್ಟ್ ಟೈಮ್. ಆಯಿತು. ಆಮೇಲೆ ಓಕೆ ಫ್ರೆಂಡ್ಸ್, ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆದರೂ ಟೈಮ್ ಟು ಟೈಮ್ ಊಟ ಮಾಡಬೇಕು. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಸೊ ಊಟಕ್ಕೆ ಹೋಗೋಣ ಬನ್ನಿ. ಊಟಕ್ಕೆ ಹೋಗೋ ಮೊದಲು ಅದು ಕೇಕ್ ಇತ್ತಲ್ಲ, ಕೇಕು ಯಾವುದೋ ನಾಯಿಗಳಿಗೆ ಇಲ್ಲ ಬೆಕ್ಕುಗಳು ಪ್ರಾಣಿಗಳಿಗೆ ಹಾಕಿ ಬಂದು ಊಟ ಮಾಡೋಣ. ಅಂದವೇ ಒಂದು ಮೊಸರು ಪ್ಯಾಕೆಟ್ ತರೋಣ. ಮೊಸರು ಪ್ಯಾಕೆಟ್ ಯಾಕೆ ಅಂತ ಮುಂದೆ ಹೇಳ್ತೀನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವಾಗನ ಬರಲಿ, ಯಾವಾಗನ ಹೋಗಲಿ, ಒಂದು 4-5 ನಾಯಿ ಇಲ್ಲಿ ಯಾವಾಗಲೂ ಇರೋವು. ಬಟ್ ಇವತ್ತು ಒಂದೂ ಇಲ್ಲ. ಅಯ್ಯೋ, ಇದು ಅವ್ರ ಬ್ಯಾಡ್ ಲಕ್, ನಂದಲ್ಲ. ನೋಡೋಣ, ಮುಂದೆ ಇದ್ದರೆ ಹಾಕಿ ಬರೋಣ, ಇಲ್ಲ ಅಂದರೆ ನಾಳೆ ಹಾಕೋಣ, ಇಲ್ಲ ಈವ್ನಿಂಗ್ ಹಾಕೋಣ, ಒಟ್ನಾಗ ಹಾಕೋಣ. ಯಾಕಂದ್ರೆ ಇದು ನನಗೆ ಉಳಿಯೈತಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ಟೋಟಲಿ 10 ನಿಮಿಷ ಆಯಿತು ಗೈಸ್, ನಾನು ನಾಯಿ ಹುಡ್ಕಕ್ಕ ಒಂದು ನಾಯಿ ಸಿಗ್ತಿಲ್ಲ. ಡೈಲಿ ಏನು ಇರಲಾರ್ದಾಗ ಓಡೋಡಿ ಬರೋ ಹಿಂದೆ ಇವತ್ತು ನೋಡ್ತೀನಿ ಒಂದೂ ಇಲ್ಲ. ಮಾರ್ಕೆಟ್ ಐತಿ ಇವತ್ತು ನಮ್ಮ ಬಾಗೂರಲ್ಲಿ. ಮಾರ್ಕೆಟ್ ಒಳಗೂ ಹೋದೆ, ಅಲ್ಲಿ ಯಾವ ಅದಾವ ಅಂತ ಯಾವೂ ಇಲ್ಲ. ಇದನ್ನು ನನಗೆ ತಿನ್ನಕ್ಕೆ ಬಿಡದೆ ನನ್ನ ನಾಯಿಗಳು. ನೋಡೋಣ ಬನ್ನಿ. ಒಂದು ನಾಯಿ ಕಾಣಿಸ್ತಿದೆ ಇವತ್ತು. ನಾಯಿಗಳು ಕೂಡ ಅನಿಸ್ತಾವೆ ಗೈಸ್. ನಿನ್ನೆ ನನಗೆ ಊಟ ಹಾಕೋದು ಅಂತ ಅನ್ಕೊಂಡು ಹೋಗ್ಬಿಟ್ಟವ, ನನಗೆ ಗೊತ್ತಾಗ್ತಿಲ್ಲ.
ಸಿಕ್ಕು ಗೈಸ್, ನಾಯಿಗಳು ಸಿಕ್ಕು ಗೈಸ್. ಸೊ ಕೇಕ್ ಅವ್ರಿಗೆ ಕೊಟ್ಬಿಡ ಬನ್ನಿ. No comments. No comments. ಇಲ್ಲ ಸರ್. ಗೈಸ್ ಅಲ್ಲಿದ್ದಾಗ ಒಂದು ತುತ್ತು ತಿನ್ನಲಿಲ್ಲ, ಇವಾಗ ನೋಡಿದರೆ ಫುಲ್ಲು ಕಚ್ಚಾಡ್ತಿದೆ ಸರ್ ಗೈಸ್ ನಾಯಿಗಳು. ಓಕೆ ಗೈಸ್, ಊಟ ತಗೊಂಬಂದಿದ್ದಾಯಿತು. ಈ ಈರುಳ್ಳಿ ಮೆಣಸಿಗೆ ಯಾಕಂತಂದರೆ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಹೇಳ್ತೀನಿ ರೀ. ಆ ಫ್ರೈಸ್ ಇದ್ರಾಗಿಂದ ಅದಕ್ಕೆ ಹಾಕಿದ್ದಾಯ್ತು ಗೈಸ್. ಏನಂದರೆ ನಿನ್ನೆ ನೈಟ್ ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ನನ್ನ ಫೀಡೆಲ್ಲ ಪೂರ್ತಿ ಇದೇ ಇತ್ತು. ಒಂದು ಬೌಲಿಗೆ ರೈಸ್ ಹಾಕಿ ಅದರಲ್ಲಿ ಸ್ವಲ್ಪ ವಾಟ್ರ್ ಹಾಕಿ ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಮಾಡಿ ಸೊ ಸ್ಪೂನಿಂದ ಮಿಕ್ಸ್ ಮಾಡಿದ್ದಾಯ್ತಾ. ಅದಕ್ಕೆ ಒಂದು ಪ್ಯಾಕೆಟ್ ಕರ್ಡ್ ಹಾಕಿ ಫುಲ್ ಒಂದು ಪ್ಯಾಕೆಟ್ ಹಾಕಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಮತ್ತು ಇದನ್ನು ಕಲಿಸ್ಬೇಕು ಫುಲ್ ಮಿಕ್ಸ್ ಆಗೋವರೆಗೂ. ಇದೆಲ್ಲ ಪೂರ್ತಿ ಮಿಕ್ಸ್ ಆದಮೇಲೆ ಇದಕ್ಕೆ 1-2 ಮೆಣಸಿಕಾಯಿ ಹಾಕಿ ಇದಕ್ಕೆ ಒಂದು ಆನಿಯನ್ನ 4 ಪೀಸಸ್ ಆಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ 8 hours ಬಿಟ್ಟರೆ ಫೆರ್ಮೆಂಟೆಡ್ ರೈಸ್ ಈಸ್ ರೆಡಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಬಟ್ ಇದಕ್ಕೆ ಪಾಟ್ ಬೇಕಿತ್ತು, ನನ್ನ ಹತ್ರ ಪಾಟ್ ಇಲ್ಲ, ಸೊ ಸ್ಟೀಲ್ ಬಳಸೀನಿ. ನೋಡೋಣ ನೈಟ್ ಹೆಂಗಿರುತ್ತೆ ಅಂತ. ಇದು ಆ್ಯಕ್ಚುಲಿ ನೈಟ್ ಇಟ್ಟು ಮಾರ್ನಿಂಗ್ ತಿನ್ನಬೇಕು, ಬಟ್ ನಾನು ಆಫ್ಟರ್ನೂನ್ ಇಟ್ಟು ನೈಟ್ ತಿಂತೀನಿ. ಓಕೆ, ಇದನ್ನು ಮುಚ್ಚಿ ಒಂದು ಸೈಡ್ ಇಟ್ಬಿಡ್ತೀನಿ ಟಿಲ್ ನೈಟ್. ನೋಡೋಣ ನೈಟ್ ಹೆಂಗಿರುತ್ತೆ ಅಂತ ಟೇಸ್ಟ್. ಓಕೆ, ಊಟ ಆಯಿತು. ಸೊ ಸ್ವಲ್ಪ ಹೊತ್ತು ಓದ್ಕೊಳ್ಳೋಣ. ಹೌ ಟು ಗ್ರೂಪ್ ಡಿಸ್ಕಷನ್ ರೌಂಡ್ ಇನ್ ಇಂಟರ್ವ್ಯೂ. ನೆಟ್ವರ್ಕೇ ಬರ್ತಿಲ್ಲ. ನಾವು ಓದಿಯಾವಾಗ ನೆಟ್ವರ್ಕೇ ಬರೋಲ್ಲ. कितने तेजस्वी लोग हैं हमारे पास, कितने शानदार विचार रखते हैं जी, और कुछ लोग मनोरंजन भी करवाते हैं. ಓಕೆ, ಯಾವುದಾದ್ರೂ ಗ್ರೂಪ್ ಡಿಸ್ಕಷನ್ದು ವಿಡಿಯೋ ನೋಡೋಣ ಬನ್ನಿ. ಟಿಪ್ಸ್ ಆನ್ ಗ್ರೂಪ್ ಡಿಸ್ಕಷನ್ ಇಂಟರ್ವ್ಯೂ ನೋಡೋಣ. A few moments later. ಗ್ರೂಪ್ ಡಿಸ್ಕಷನ್ ಆಮೇಲೆ ನೋಡೋಣ, ಮಲ್ಕೊಂಡು ಸ್ವಲ್ಪ ಹೊತ್ತು. ನಿನ್ ಜನ್ಮಕ್ಕೆ ಹೋಗೋ. ಓಕೆ, ಟೈಮ್ ಅರೌಂಡ್ 5 ಆಗಿದೆ. ಸೊ ಫ್ರೆಶ್ ಅಪ್ ಆಗಿ ಒಂದು ರೌಂಡ್ ವಾಕಿಂಗ್ ಹೋಗಿ ಬರೋಣ ಬನ್ನಿ. वाह क्या सीन है, वाह क्या सीन है. ಓಕೆ, ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು. ಇವಾಗ ಟೀ ಕುಡ್ಕೊಂಬರೋಣ. जान दे देंगे इसके लिए, क्या बात कर रहे हो आप, एग्रेसिव होने की क्या बात, जान दे देंगे इसके लिए. ಅವನು ಟೀ ತರಕ್ಕೆ ಹೋಗಿದ್ದಾನೆ, ನಾನು ಇಲ್ಲಿ ವೇಟ್ ಮಾಡ್ತಿದ್ದೀನಿ. ಬಂದಮೇಲೆ ಇಬ್ಬರು ಟೀ ಕುಡಿತೀವಿ. ಟೀ ಕುಡ್ದಿದ್ದಾಯ್ತು, ಒಂದು ಸಮೋಸ, ಅವ್ನು ಕಚೋರಿ ತಗೋಣ. ಟೀ ಸಮೋಸ ಕುಡ್ಕೊಂಡು ತಿನ್ಕೊಂಬಂದಿದ್ದಾಯಿತು. ನೈಟ್ ಆಗ್ತಾ ಬಂತು, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಸೊ ಯೂಟ್ಯೂಬ್ ನೋಡೋಣ ಬನ್ನಿ. ಕಂಪ್ನಿನೂ ಒಂದು ಇಲ್ಲ ಇವಾಗ ಸದ್ಯಕ್ಕೆ. ಫ್ಲೂಯೆಂಟಲ್ಲಿ ಇಂಗ್ಲೀಷ್ ಮಾತಾಡ್ಬೇಕಂದ್ರೆ ಇಂಗ್ಲೀಷ್ ವೆಬ್ ಸೀರೀಸ್ ನೋಡಬೇಕು. ಸೊ ಇಂಗ್ಲೀಷ್ ವೆಬ್ ಸೀರೀಸ್ ನೋಡ್ತಿದ್ದೀನಿ, ಗೇಮ್ ಆಫ್ ಥ್ರೋನ್ಸ್. हमारे यहाँ ऐसा ही होता है. ಓಕೆ ಫ್ರೆಂಡ್ಸ್, ಊಟ ಟೈಮ್ ಆಯಿತು. ಸೊ ಮಧ್ಯಾಹ್ನ ಇಟ್ಟಿದ್ದ ರೈಸ್ ನೋಡೋಣ ಬನ್ನಿ, ಚೆನ್ನಾಗೈತೆ ಇಲ್ಲ ಅಂತ. ನೋಡೋಕೆ ಮಾತ್ರ ಚೆನ್ನಾಗೈತೆ ಗೈಸ್, ಸ್ಮೆಲ್ಲು ಏನಿಲ್ಲ, ಸೈಕೈತೆ. ಇದು ತಿಂದು ಮಲ್ಕೊಂಬಿಡೋಣ ಇವತ್ತು. ಓಕೆ, ಊಟ ಎಲ್ಲ ಆಯಿತು. ಒಂದು ರೌಂಡ್ ವಾಕಿಂಗ್ ಹೋಗಿ ಬಂದು ಮಲ್ಕೊಳದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. So please
Saraka, whatever. Please, I want to reach 1 million likes. So please, Sarapakara. Okay, thank you.